ಸ್ನೇಹಿತರೆ ನಮಸ್ತೆ. ನಾನು ನವೀನ್ ಸಂಗಾಪುರ, ಲೋಕಪಾವನಿ ಚಾಕಿ ಸೆಂಟ್ರು ಸಂಗಾಪುರದಿಂದ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ರೇಷ್ಮೆ ಗೂಡಿನ ಬೆಲೆ ತುಂಬ ಚೆನ್ನಾಗಿದೆ ಮಾರುಕಟ್ಟೆಯಲ್ಲಿ. ಈ ವಿಚಾರದಿಂದ ಸಾಕಷ್ಟು ಜನ ರಾಜ್ಯದ ಮೂಲೆ ಮೂಲೆಗಳಿಂದ ರೇಷ್ಮೆ ಕೃಷಿ ಲಾಭದಾಯಕವಾ, ನಾವು ಶುರು ಮಾಡ್ಬೋದಾ ಅಂತ ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ರೇಷ್ಮೆ ಕೃಷಿ ಅಥವಾ ಯಾವುದಾದರೂ ಒಂದು ಕೃಷಿ ಲಾಭದಾಯಕವಾಗಬೇಕಾದ್ರೆ ಮೊದಲು ಏನು ಮಾಡಬೇಕು ಅಂದರೆ ಕೃಷಿನ ಉದ್ಯಮ, ಅದೊಂದು ವ್ಯಾಪಾರ ಅಂತ ನಾವು ಪರಿಗಣಿಸಲೇಬೇಕು. ತುಂಬ ಜನ ಮುಜುಗರ ವ್ಯಕ್ತಪಡಿಸ್ತಾರೆ ಕೃಷಿನ ವ್ಯಾಪಾರದ ಜೊತೆ ಹೋಲಿಸ್ಲಿಕ್ಕೆ. ನಾವೇನಾದ್ರೂ ಅದನ್ನು ಆ ಥರ ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಅಲ್ಲಿ ಲಾಭ ನಷ್ಟದ ಮಾತುಕತೆ ಬರಲ್ಲ. ಇದು ಜೀವನೋಪಾಯಕ್ಕಾಗಿ ಮಾಡುವಂಥ ಕ್ರಿಯೆ ಆಗಿರ್ತದೆ. ಆದರೆ ಕೃಷಿಯೇ ಜೀವನದ ಏಕೈಕ ಜೀವನಾಧಾರವಾಗಿದ್ದಾಗ ಅದರಲ್ಲಿ ಲಾಭ ಅನ್ನೋದು ಬರಲಿಲ್ಲ ಅಂದರೆ ಈ ವ್ಯಾವಹಾರಿಕ ಜಗತ್ತಲ್ಲಿ ಬದುಕೋದು ಹೇಗೆ? ಅದು ಸಣ್ಣದಿರಲಿ ದೊಡ್ಡದಿರಲಿ. ಆದರೆ ನಾವು ಲಾಭನ ನಿರೀಕ್ಷೆ ಮಾಡದೆ ಯಾವುದೇ ಒಂದು ವ್ಯಾಪಾರ, ಯಾವುದೇ ಒಂದು ಕೃಷಿನ ಮಾಡಿದ್ರೆ ದಿಕ್ಸೂಜಿ ಇಲ್ಲದೆ ನಾವು ಒಂದು ದಿಕ್ಕಿಗೆ ಚಲಿಸ್ತಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ. ನಾನು 20 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ. ವ್ಯವಸಾಯನ ವ್ಯಾಪಾರ ಥರ ಪರಿಗಣಿಸ್ತಾ ಇದ್ದೀನಿ. ವ್ಯವಸಾಯದಲ್ಲಿ ಲಾಭ ಮಾಡೋದು ನನ್ನ ಪ್ರಮುಖ ಗುರಿ. ಅದರ ಜೊತೆಗೆ ನನ್ನ ಕೃಷಿ ಭೂಮಿನ ತುಂಬ ಕೆಮಿಕಲ್ಸ್ ಹಾಕಿ ಸರ್ವನಾಶ ಮಾಡಿದೆ. ನನ್ನ ನೆಕ್ಸ್ಟ್ ಜನ್ರೇಷನ್ಗೂ ಅದು ಉಳಿಸ್ಬೇಕು ಅನ್ನೋ ಒಂದು ಕಾಳಜಿ ಇದ್ದೇ ಇದೆ. ಯಾಕೆ ಅಂದರೆ ಭೂಮಿ ಅನ್ನೋದು ನಮ್ಮ ರೈತರಿಗೆಲ್ಲ ಮೂಲ ಬಂಡವಾಳ. ಇದನ್ನು ಉಳಿಸ್ತಾ ಅದನ್ನು ಲಾಭದಾಯಕವಾಗಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿ ಕೃಷಿನ ಮಾಡಬೇಕು ಅನ್ನೋದು ನನ್ನ ಒಂದು ಸಿದ್ಧಾಂತ. ನಾನು ಇತ್ತೀಚೆಗೆ ತುಂಬ ಯೋಚನೆ ಮಾಡ್ತಾ ಇದ್ದೆ, ಯಾಕೆ 100ರಲ್ಲಿ 90% ರೈತರು ಜೀವನೋಪಾಯಕ್ಕಾಗಿ ಕೃಷಿನ ನಿರ್ವಹಿಸ್ತಾ ಇರೋದು ಹೌದು, ಬಟ್ ಲಾಭ ಅನ್ನುವಂಥದ್ದನ್ನು ಏನೋ ತುಂಬ ಜಾಸ್ತಿ ಸೀರಿಯಸ್ ಆಗಿ ಪರಿಗಣಿಸಿರೋದಿಲ್ಲ. ನೋಡಿ ಸ್ನೇಹಿತರೆ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಬರೀ ಪ್ರಮಾಣ ಮಾತ್ರ ಅಲ್ಲ. ಅಂದರೆ ಬರೀ ನಾನು 20 ಕ್ವಿಂಟಲ್ ವ್ಯವಸಾಯ ಮಾಡ್ತೀನಿ, ಅರ್ಧ ಎಕರೆಲ್ಲಿ ವ್ಯವಸಾಯ ಮಾಡ್ತೀನಿ, 2 ಎಕರೆಲ್ಲಿ ವ್ಯವಸಾಯ ಮಾಡ್ತೀನಿ ವಿಚಾರ ಇದಲ್ವೇ ಅಲ್ಲ. ನೀವು ಎಷ್ಟು ಎಕರೆಲ್ಲಾದ್ರೂ ವ್ಯವಸಾಯ ಮಾಡಿ, ಅದಕ್ಕೆ ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್ ಇರುತ್ತೆ. ಅದನ್ನು ದಯವಿಟ್ಟು ನಾವು ರೈತ ಬಾಂಧವರು ಅದನ್ನು ಸರಿಯಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವುದೇ ಒಂದು ಕೃಷಿನ ಅಥವಾ ಉದ್ಯಮನ ಮಾಡಬೇಕು ಅಂದರೆ ಪ್ರಮುಖವಾಗಿ ನನ್ನ ತಿಳುವಳಿಕೆ ಮಟ್ಟದಲ್ಲಿ 2 ವಿಚಾರ ಅತಿ ಮುಖ್ಯ. ಒಂದು ವಿಚಾರ ಏನು? ಉದಾಹರಣೆಗೆ ನಾವು ರೇಷ್ಮೆ ಕೃಷಿನೇ ತಗೊಳ್ಳೋದಾದರೆ ರೇಷ್ಮೆ ಕೃಷಿ ಬಗ್ಗೆ ನಮ್ಮ ಆಳವಾದ ತಿಳುವಳಿಕೆ, ಅಧ್ಯಯನ ಮತ್ತು ತರಬೇತಿ ಇದು ಒಂದು ಭಾಗ. ಅಂದರೆ ಇನ್ಫಾರ್ಮೇಷನ್ ಇಸ್ ದ ವೆಪನ್, ಇದು ಒಂದು ಭಾಗ. ಇನ್ನೊಂದು, ಯಾವುದೇ ವ್ಯಾಪಾರಕ್ಕೆ ಇನ್ನೊಂದು ಮುಖ ಇರುತ್ತೆ ಸ್ನೇಹಿತರೆ. ಅದೇನಂದರೆ ಅದು ಬಿಸ್ನೆಸ್ ಪ್ರಿನ್ಸಿಪಲ್ಸ್. ನೀವು ಕೇಳ್ಬೋದು, ಇದು ರೇಷ್ಮೆ ಕೃಷಿ ವಿಚಾರ ಅಲ್ವಾ, ಇದರಲ್ಲಿ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಯಾಕೆ ಬಂತು ಅಂತ. ನೀವು ರೇಷ್ಮೆ ಕೃಷಿ ಮಾಡಿ, ಟೀ ಶಾಪ್ ಮಾಡಿ, ಅಥವಾ ನೀವೇನೇ ಒಂದು ಮಾಡಿ ಅದನ್ನು ನೀವು ವ್ಯಾಪಾರ ಅಂತ ಪರಿಗಣಿಸಿದ ಮೇಲೆ ವ್ಯಾಪಾರದ ಮೂಲತತ್ವಗಳನ್ನು ನೀವಲ್ಲಿ ಅಳವಡಿಸ್ಕೊಳ್ಳೇಬೇಕು. ಈ ಬೇಸಿಕ್ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಅನ್ನಲ್ಲ ಸ್ನೇಹಿತರೆ, ಈ ಬೇಸಿಕ್ ಬಿಸ್ನೆಸ್ ಪ್ರಿನ್ಸಿಪಲ್ಸು ನೀವು ಸಣ್ಣದು ಮಾಡಿ, ದೊಡ್ಡದು ಮಾಡಿ, ಕೃಷಿ ಮಾಡಿ, ಯಾವುದೇ ಉದ್ಯಮ ಮಾಡಿ, ಅದಕ್ಕೆ ಮೂಲತತ್ವಗಳು ಒಂದೇ. ಆದರೆ ಜಟಿಲತೆ ನಮ್ಮ ವ್ಯಾಪಾರದ ಅನುಗುಣಕ್ಕೆ ತಕ್ಕಂತೆ ಕಮ್ಮಿ ಜಟಿಲವಾಗಿರುತ್ತೆ, ಇಲ್ಲ ಜಾಸ್ತಿ ಜಟಿಲವಾಗಿರುತ್ತೆ ಅಷ್ಟೇ. ಬೇಸಿಕ್ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಅಂದರೆ ಏನು? ಯಾವುದೇ ಒಂದು ಬಿಸ್ನೆಸ್ ಪ್ರಿನ್ಸಿಪಲ್ಸಲ್ಲಿ ಮುಖ್ಯವಾಗಿ ಬರುವಂಥದ್ದು ಮೊದಲು ಮಾರ್ಕೆಟಿಂಗು, ಮತ್ತು ಸೇಲ್ಸು, ಆಪರೇಷನ್ಸು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಅಕೌಂಟೆನ್ಸಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು, ಮತ್ತು ಓವರಾಲ್ ಈ ಎಲ್ಲ ಮೂಲ ವಿಚಾರಗಳನ್ನು ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಇದು ಯಾವುದೇ ಬಿಸ್ನೆಸ್ ಪ್ರಿನ್ಸಿಪಲ್ಸ್ಗೆ ಬೇಸಿಕ್ ಮ್ಯಾನೇಜ್ಮೆಂಟು. ಅಂದರೆ ಯಾವುದೇ ಒಂದು ಬಿಸ್ನೆಸ್ನ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಕೃಷಿನ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಡೊಮೈನ್ ಎಕ್ಸ್ಪರ್ಟೈಸ್ ಅಂತ ಏನು ಕರಿತೀವಿ, ಅಂದರೆ ಆ ವ್ಯಾಪಾರದಲ್ಲಿ, ಆ ವಿಚಾರದಲ್ಲಿ, ಆ ಕೃಷಿಲಿ ನಮಗಿರುವಂಥ ತಿಳುವಳಿಕೆ ಮತ್ತು ಈ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಇದು ಎರಡನ್ನೂ ಯಾರು ಸಮತೋಲನವಾಗಿ ಅಪ್ಲೈ ಮಾಡ್ತಾರೆ, ದಿನ ಕಲಿತಾರೆ, ದಿನ ಅದನ್ನು ಅಳವಡಿಸ್ಕೋತಾರೆ, ಅವರು ಸಣ್ಣದಿರಲಿ ದೊಡ್ಡದಿರಲಿ ಅದರಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು ಕಟ್ಟಿಟ್ಟು ಬುತ್ತಿ. ಈ ರೇಷ್ಮೆ ಕೃಷಿ ಅಂತ ಬಂದಾಗ ನಾನು ಇದರಲ್ಲಿ 2 ಭಾಗದ ರೈತರನ್ನ ಗುರುತಿಸ್ತೀನಿ. ಒಂದು, ಆಲ್ರೆಡಿ ಒಂದು 5 ವರ್ಷ, 10 ವರ್ಷ, 20 ವರ್ಷ ಅಥವಾ ಸಾಕಷ್ಟು ವರ್ಷಗಳಿಂದ ಅನುಭವಿ ನುರಿತ ಬೆಳೆಗಾರರು, ಮತ್ತು ಇತ್ತೀಚೆಗೆ ಈ ವ್ಯವಸಾಯನ ಶುರು ಮಾಡಬೇಕು ಅಂತ ಇರೋ ಆಸ್ಪೈರಿಂಗ್ ಹೊಸ ಬೆಳೆಗಾರರು. 2 ವಿಭಾಗಗಳಲ್ಲಿ ನಾವು ಅದನ್ನು ಮಾತಾಡೋಣ. ಈ ನುರಿತ ಬೆಳೆಗಾರರಲ್ಲಿ ಸ್ನೇಹಿತರೆ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಮಗೆ, 100ರಲ್ಲಿ 90 ಭಾಗ ರೈತರು ರೇಷ್ಮೆ ಕೃಷಿಯ ಪೊಟೆನ್ಷಿಯಲ್ ಎಷ್ಟಿದೆ ಅಷ್ಟು ಲಾಭನ ತಗೋತಾ ಇಲ್ಲ. ಅದರಲ್ಲಿ ನೀವು ಕೆಲವ್ರನ್ನ ಹೋಗಿ ಏನಾದ್ರು ಕೇಳಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಅಂಥ ಆದಾಯ ಇಲ್ಲ ಅನ್ನೋಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಆದರೆ 10 ಭಾಗ 12 ಭಾಗ ರೈತರು ಇದರಲ್ಲಿ ತುಂಬ ಉನ್ನತ ಸ್ಥಿತಿಲಿ ಅವರ ಸಾಮಾಜಿಕವಾಗಿ, ಆರ್ಥಿಕವಾಗಿ ತುಂಬ ಉನ್ನತ ಮಟ್ಟದಲ್ಲಿ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಅವರ ಜೀವನ ಪದ್ಧತಿ, ಲೈಫ್ ಸ್ಟೈಲು, ಇದನ್ನೆಲ್ಲ
ರೇಷ್ಮೆ ಕೃಷಿಯಿಂದ ತುಂಬ ಚೆನ್ನಾಗಿ ರೂಢಿಸ್ಕೊಂಡಿರೋರನ್ನ ನಾನು ಸಾಕಷ್ಟು ಜನ ನೋಡಿದ್ದೀನಿ. ನಾನು ಸಾಕಷ್ಟು ಜನನ ಅವರಿಂದ ಕಲ್ತಿದ್ದೀನಿ ನಾನು. ಸ್ನೇಹಿತರೆ, ಈ 90% ರೈತರಿಗೂ ಆ ಯಶಸ್ವಿ 10% ರೈತರಿಗೂ ಏನು ವ್ಯತ್ಯಾಸ ಅಂತ ನಾನು ಆಳವಾಗಿ ಯೋಚನೆ ಮಾಡಿದ್ದೀನಿ ಸ್ನೇಹಿತರೆ. ಈ 90% ರೈತರು ಅವರು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡಿದ್ರು ಅವ್ರಿಗೆ ರೇಷ್ಮೆ ವಿಜ್ಞಾನದ ಮೂಲ ತತ್ವಗಳೇ ಅರ್ಥ ಆಗಿರಲ್ಲ. ಔಷಧಿಗಳನ್ನು ಮನೆಗಳಿಗೆ ಹೆಂಗೆ ಹೊಡಿಬೇಕು, ಡಿಸ್ಇನ್ಫೆಕ್ಷನ್ ಹೆಂಗೆ ಮಾಡಬೇಕು, ತೋಟಕ್ಕೆ ಗೊಬ್ಬರ ನಿರ್ವಹಣೆ ಹೆಂಗೆ ಮಾಡಬೇಕು, ಆ ಕೀಟ ಬಾಧೆಗಳನ್ನು ಹೆಂಗೆ ನಿಭಾಯಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಡಬೇಕು, ಕೆಮಿಕಲ್ ಫರ್ಟಿಲೈಸರ್ಸ್ ಎಷ್ಟು ಕೊಡಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೆಂಗೆ ಕೊಡಬೇಕು, ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಹೆಂಗೆ ಕೊಡಬೇಕು, ಇದು ಯಾವುದನ್ನು ಅವರು ಫಾಲೋ ಮಾಡ್ತಾ ಇರಲ್ಲ. ಆದರೆ ಅವ್ರಿಗೊಂದು ಭ್ರಮೆ ಇರುತ್ತೆ, ನನಗೆ ಅದೆಲ್ಲ ಗೊತ್ತು ಅಂತ. ನಮಗೆ ಗೊತ್ತಿರೋದು ಮಾತ್ರ ಮುಖ್ಯ ಅಲ್ಲ ಸ್ನೇಹಿತರೆ, ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅತಿ ಇಂಪಾರ್ಟೆಂಟು. ಆದರೆ ಈ 10% ರೈತರಿದಾರಲ್ಲ, ಅವರು ಮೊದಲು ಪ್ರಾಮುಖ್ಯತೆನ ಅವರು ಉದ್ಯಮಕ್ಕೂ ಕೊಡ್ತಾರೆ. ಈ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಅಂತ ನಿಮ್ಗೆ ಹೇಳಿದ್ನಲ್ಲ, ಅದರಲ್ಲಿ ಅಕೌಂಟೆನ್ಸಿ ಒಂದು. ಈ ಅಕೌಂಟೆನ್ಸಿ ಅನ್ನೋ ವಿಚಾರ ಬಂದಾಗ ನೋಡಿ, 100 ಮೊಟ್ಟೆಗಳು ಸಾಕಲಿಕ್ಕೆ ಎಷ್ಟು ಖರ್ಚಾಗುತ್ತೆ, ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಎಷ್ಟು ಬೇಕು, ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ, ಅದಕ್ಕೆ ಮಾನವ ದಿನಗಳು ಎಷ್ಟು ಬೇಕು, ಆ ಎಂಪ್ಲಾಯ್ಗಳು ಯಾರು, ಈ ಥರ ಎಲ್ಲ ಪ್ರಿನ್ಸಿಪಲ್ಗಳನ್ನು ಯೋಚನೆ ಮಾಡಿ ನಾವು ಮೊದಲೇ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ರೆ ಬಂಡವಾಳದ ಕೊರತೆ ಇಲ್ಲದೆ ಎಲ್ಲ ಕೃಷಿ ಒಳಸುರಿಗಳು, ಅಗ್ರಿಕಲ್ಚರ್ ಇನ್ಪುಟ್ಸ್ ಅಂತ ನಾವೇನು ಹೇಳ್ತೀವಿ, ಫರ್ಟಿಲೈಸರ್ಸು ಮತ್ತು ಮಾನವ ಸಂಪನ್ಮೂಲ, ಮುಖ್ಯವಾಗಿ ಕೆಮಿಕಲ್ ಫರ್ಟಿಲೈಸರ್ಸು, ಈ ಥರ ಪ್ರತಿಯೊಂದನ್ನು ನಾವು ಮೊದಲೇ ಪ್ರಿಪೇರ್ ಆಗಿ ಮಾಡ್ಕೊಂಡಿದ್ರೆ ಆಗ ನಾವು ವ್ಯವಸಾಯದಲ್ಲಿ ಕಾಲಕ್ಕೆ ಅನುಗುಣವಾಗಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಸ್ನೇಹಿತರೆ, ಈ 10% ಯಶಸ್ವಿ ರೈತರು ಅವರ ಮೂಲ ಬಂಡವಾಳವನ್ನು ಎಂದೂ ಅವರು ನಾಶ ಮಾಡಲ್ಲ. ವ್ಯವಸಾಯಕ್ಕೆ ಬೇಕಾದಂತಹ ಪರಿಕರಗಳಿಗೆ ಅಥವಾ ಒಳಸುರಿಗಳಿಗೆ ಅಥವಾ ಮಾನವ ಸಂಪನ್ಮೂಲಕ್ಕೆ ಏನು ಬಂಡವಾಳ ಬೇಕು ಆ ಬಂಡವಾಳನ ಅವರು ನೀಟಾಗಿ ಇಟ್ಟಿರ್ತಾರೆ. ಆ ಸಮಯಕ್ಕೆ ಅದನ್ನು ಕರೆಕ್ಟಾಗಿ ಬಳಸ್ತಾರೆ. ಅತ್ಯುತ್ತಮ ಗುಣಮಟ್ಟದ ರೇಷ್ಮೆ ಬೆಳೆ ಮಾಡ್ತಾರೆ. ಉತ್ಕೃಷ್ಟ ಗುಣಮಟ್ಟದ ಗೂಡನ್ನು ಮಾರುಕಟ್ಟೆಯಲ್ಲಿ ಮಾರ್ತಾರೆ. ಒಳ್ಳೆ ಬೆಲೆನ ಪಡೆಯೋದ್ರ ಮೂಲಕ ಅವರು ಯಶಸ್ವಿಯಾಗಿ ಲಾಭ ಗಳಿಸ್ತಾರೆ. ರೇಷ್ಮೆ ಕೃಷಿಯಲ್ಲಿ ಮುಖ್ಯವಾಗಿ ಕಲಿಕೆ ಏನು, ಎಲ್ಲಿಂದ ಕಲಿಬೋದು? ನಂಬರ್ 1, ಇಡೀ ಜಗತ್ತಿನ ಅತಿ ಹೆಚ್ಚು ಕೃಷಿ ವಿಜ್ಞಾನಿಗಳಿರುವ ದೇಶ ನಮ್ಮದು. ಎಸ್ಪೆಷಲಿ ಪ್ರಮುಖವಾಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ದು CSRT ಅಂತ ಮೈಸೂರಲ್ಲಿ ಒಂದು ಸಂಸ್ಥೆ ಇದೆ. ಜಗತ್ತಿನ ಉತ್ಕೃಷ್ಟ ವಿಜ್ಞಾನಿಗಳಿದ್ದಾರೆ, ಅಲ್ಲಿ ಹೋಗಿ ನೀವು ಮಾಹಿತಿ ತಗೋಬೋದು. ಮತ್ತು ನಮ್ಮ ರಾಜ್ಯ ಸರ್ಕಾರದ KSSRDA ಅಂತ ಕಲ್ಗಟ್ಪುರದಲ್ಲಿದೆ, ಅಲ್ಲಿ ಹೋಗಿ ನೀವು ಮಾಹಿತಿ ತಗೋಬೋದು. ಮತ್ತು ಸಾಕಷ್ಟು ತರಬೇತಿ ಸಂಸ್ಥೆಗಳಿದೆ. ಉದಾಹರಣೆಗೆ ನಮ್ಮ KRPಟ್ಟಲ್ಲಿ ಚಿಕ್ಕೋನಹಳ್ಳಿ ಫಾರ್ಮಲ್ಲಿದೆ, ಕುದೇರಲ್ಲಿದೆ. ಈ ಥರ ಸಾಕಷ್ಟು ರಾಜ್ಯದ ಮೂಲೆಗಳಲ್ಲಿ ತರಬೇತಿ ಸಂಸ್ಥೆಗಳಿದೆ, ಅಲ್ಲಿ ಹೋಗಿ ನೀವು ಕಲಿಬೋದು. ಈ ಥರ ಎಲ್ಲಾದರೂ ಮಾಹಿತಿಗೆ ನೀವು ನಿಮ್ಮ ತಾಲೂಕಿನ ರೇಷ್ಮೆ ಇಲಾಖೆಗೆ ಹೋಗಿ, ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರು ಆಫೀಸ್ಗೆ ಹೋಗಿ, ನನಗೆ ತರಬೇತಿ ಬೇಕು, ಇದ್ರ ಬಗ್ಗೆ ನನಗೆ ಒಂದು ಜ್ಞಾನ ಬೇಕು ಅಂತ ತಿಳುವಳಿಕೆ ಬೇಕು ಅಂದರೆ ಅವರು ಖಂಡಿತ ನಿಮ್ಮ ಸಹಾಯ ಮಾಡ್ತಾರೆ, ಅವರೇ ನಿಮಗೆ ಗೈಡ್ ಮಾಡ್ತಾರೆ. ಇದ್ರ ಜೊತೆಗೆ ಈ ರಾಜ್ಯದಲ್ಲಿ ಅಂಕಿಅಂಶಗಳು ಹೇಳ್ತವೆ ಸರಾಸರಿ 1.5 ಲಕ್ಷ ರೈತರು ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಅಂತ. ಅಂಕಿಅಂಶಗಳು ಸ್ವಲ್ಪ ವೇರಿಯೇಷನ್ ಇರ್ಬೋದು, ಬಟ್ 1 ಲಕ್ಷ ರೈತರು ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಆ 1 ಲಕ್ಷ ರೈತರಲ್ಲಿ ನಿಮಗೆ ತರಬೇತಿ ಕೊಡುವಂಥವ್ರು ಅಥವಾ ನಿಮ್ಮನ್ನ ಇನ್ಸ್ಪೈರ್ ಮಾಡುವಂಥವ್ರು ಕನಿಷ್ಠ 1,000 ರೈತರು ಇದ್ದೇ ಇರ್ತಾರಲ್ಲ, ಅವ್ರನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ನೀವು ಬಳಸಿ ಅವರಿಂದ ನೀವು ತರಬೇತಿ ಪಡಿಬೋದು. ಈ ಥರ ಒಂದು ನುರಿತ ತಜ್ಞ ರೈತರಿಂದ ತರಬೇತಿ ಪಡಿಬೋದು. ಮತ್ತು ಸಾಕಷ್ಟು ಜನ ಚಾಕಿ ಸೆಂಟ್ರ್ ಅವರು ಸಾಕಷ್ಟು ಜ್ಞಾನ ಇರುವಂಥವ್ರು ಇದ್ದಾರೆ, ಅವರಿಂದ ನೀವು ತರಬೇತಿ ಪಡಿಬೋದು. ಈ ಥರ ನಿಮಗೆ ಬೇಕು ಅಂದರೆ, ನಿಮಗೆ ಅವಶ್ಯಕತೆ ಇದೆ ಅಂದರೆ ನೀವು ಎಲ್ಲಿಂದ ಬೇಕಾದ್ರೂ ತರಬೇತಿ ಪಡೆಯಬೋದು. ಮತ್ತು ಇವತ್ತು ಅಂತರ್ಜಾಲದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಇಂಟರ್ನೆಟ್ಟಲ್ಲಿ, ಯೂಟ್ಯೂಬ್ ವೀಡಿಯೋಸಲ್ಲಿ, ಅದನ್ನೆಲ್ಲ ನೀವು ಮಾಹಿತಿ ಪಡಿಬೋದು. ಮತ್ತು ಅಂತರ್ಜಾಲ ಮತ್ತು ಯೂಟ್ಯೂಬ್ ಅಂತ ಬಂದಾಗ ಅದರಲ್ಲಿ ಸಾಕಷ್ಟು ಜನ ಅವರಿಗೆ ಪರಿಪೂರ್ಣ ತಿಳುವಳಿಕೆ ಇಲ್ಲದ ವಿಚಾರದಲ್ಲಿ ಕೆಲವರು ಮಾಹಿತಿ ಕೊಡ್ತಾರೆ. ಅದು ಖಂಡಿತವಾಗ್ಲೂ ತಪ್ಪು. ಯಾಕೆ ಅಂದರೆ ಇನ್ಫಾರ್ಮೇಷನ್ ಒಂದು ಸಾಧನವಾಗಿ ಎಲ್ರಿಗೂ ಉಪಯೋಗ ಆಗಬೇಕು. ಒಂದು ಇನ್ಫಾರ್ಮೇಷನ್ ಸರಿ ಇಲ್ಲ ಅಂದರೆ, ಅವೈಜ್ಞಾನಿಕವಾಗಿದ್ದರೆ ಅದು ತುಂಬ ಜನಕ್ಕೆ ಡ್ಯಾಮೇಜ್ ಮಾಡುತ್ತೆ. ಮಿನಿಮಮ್ ಜ್ಞಾನ ನಿಮ್ಗಿರಬೇಕು. ಇನ್ಫಾರ್ಮೇಷನ್ ಸರಿ ಇದೆಯಾ ಸರಿ ಇಲ್ವಾ ಇಷ್ಟನ್ನು ತಿಳುವಳಿಕೆ ನಿಮಗಿದ್ದು ಅದನ್ನು ನೀವು ಗ್ರಹಿಸಬೇಕು. ಇನ್ನು ಸಾಕಷ್ಟು ಹಳೆಯ ರೈತ ಮಿತ್ರರಿಗೆ ನಾನು ಏನನ್ನು ಸಲಹೆ ಕೊಡ್ತೀನಿ ಅಂದರೆ, ನಿಮ್ಮ ಉಳುಮನೆ ಎಷ್ಟಿದೆ, ನಿಮ್ಮ ತೋಟ ಎಷ್ಟಿದೆ, ಎಷ್ಟು ನಿಮ್ಮ ಬೆಡ್ ಏರಿಯಾ ಅಂತ ಏನು ಕರಿತೀವಿ, ಉಳು ಸಾಕಾಣಿಕೆಯ ಒಂದು ಹಾಸಿಗೆಯ ವಿಸ್ತೀರ್ಣ ಅದು ಎಷ್ಟಿದೆ ಅನ್ನೋದ್ರ ಆಧಾರದ ಮೇಲೆ ನೀವು ನಿಖರವಾಗಿ ನಿಮ್ಮ ಪ್ಲ್ಯಾನಿಂಗ್ಸ್ನ ಮಾಡಬೇಕು. ಕೆಲವು ಉಳುಮನೆ ಅವೈಜ್ಞಾನಿಕವಾಗಿರ್ತವೆ. ಉದಾಹರಣೆಗೆ ಲೋ ಕಾಸ್ಟ್ ರೇರಿಂಗ್ ಶೆಡ್ ಅಂತ ಸಾಕಷ್ಟು ಪಾಪ್ಯುಲರ್ ಆಗೋಯಿತು. ಆ ಲೋ ಕಾಸ್ಟ್ ರೇರಿಂಗ್ ಶೆಡ್ಡಲ್ಲಿ ಸಾಕಷ್ಟು ರೇರಿಂಗ್ ಶೆಡ್ಗಳು ಅನ್ಸೈಂಟಿಫಿಕ್ಕು, ಅವೈಜ್ಞಾನಿಕವಾಗಿದೆ.
ನಾವು ಯಾವುದನ್ನು ಅವೈಜ್ಞಾನಿಕವಾಗಿ ಮಾಡ್ತೀವಿ ಅದರಲ್ಲಿ ರಿಸಲ್ಟ್ಸ್ನ ಪಡೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾವೆಲ್ಲರಿಗೂ ಗೊತ್ತಿದೆ. ರಾತ್ರೋರಾತ್ರಿ ನಾವು ಪ್ರತಿಯೊಂದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಈಗ ನನ್ನ ರೇರಿಂಗ್ ಶೆಡ್ಡು ಲೋ ಕಾಸ್ಟ್ ಹೇಗಿದೆ ಅದನ್ನು ಹೆಂಗೆ ಉತ್ತಮಪಡಿಸ್ಬೋದು ಅಂದರೆ ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ರೇರಿಂಗ್ ಹೌಸ್ಗಳು ಉಳುಮನೆಗೂ ಬೇರೆ ಬೇರೆ ಒಂದು ಫಾರ್ಮುಲಾನ ಅಳವಡಿಸಿ ಅದನ್ನು ಮೊದಲು ವೈಜ್ಞಾನಿಕವಾಗಿ ಡಿಸ್ಇನ್ಫೆಕ್ಷನ್ ಮಾಡೋ ಥರ, ಟೆಂಪ್ರೇಚರು ಹ್ಯೂಮಿಡಿಟಿನ ನಿರ್ವಹಣೆ ಮಾಡೋ ಥರ, ಒಂದು ಹೈಜೆನಿಕ್ ಕಂಡೀಷನ್ನ ಮೇಂಟೈನ್ ಮಾಡೋ ಥರ ಅದನ್ನು ಮೊದಲು ನಾವು ರಿಪೇರಿ ಮಾಡ್ಕೋಬೇಕು. ಮತ್ತು ನಮ್ಮ ಹಳೆಯ ತೋಟಗಳಿಗೆ ಅದನ್ನ ಸ್ಪೇಸಿಂಗ್ ಅನುಗುಣವಾಗಿ, ಆ ತೋಟದ ವಯಸ್ಸಿನ ಅನುಗುಣವಾಗಿ ಅದಕ್ಕೆ ಮೊದಲು ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಕೊಡುವಂಥದ್ದು, ನೀಟಾಗಿ ಕಳೆ ಇಲ್ದಂಗೆ ತೋಟನ ಇಡುವಂಥದ್ದು, ಅದಕ್ಕೆ ಕೀಟ ಬಾಧೆ ಬರದಂಗೆ ಮತ್ತು ಫಂಗಸ್ಸು, ವೈರಸ್ಸು, ಬ್ಯಾಕ್ಟೀರಿಯಾಗಳು ಅವತ್ತಿನ ಪರಿಸ್ಥಿತಿಗೆ ಏನಿದೆ ಅದು ಬರದಂಗೆ ಔಷಧೋಪಚಾರಗಳನ್ನ ಮಾಡಿ ಒಂದು ಉತ್ಕೃಷ್ಟ ಗುಣಮಟ್ಟದ ಇಪ್ಪನೇರಳೆ ತೋಟನ ತಯಾರು ಮಾಡ್ಕೊಳ್ಳುವಂಥದ್ದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮೈಂಡ್ ಸೆಟ್ಟು, ನನಗೆಲ್ಲ ಗೊತ್ತು, ನಾನು ಮಾಡ್ತೀನಿ, ನಾನು 20-30 ವರ್ಷದಿಂದ ಮಾಡ್ತಾ ಇದ್ದೀನಿ ಅನ್ನೋದು ಭಾವನೆನ ಬಿಟ್ಟು ನನಗೆ ತಿಳ್ಕೊಳ್ಳೋಣ, ಕಲಿಯೋಣ ಅನ್ನೋ ಒಂದು ಉದ್ದೇಶದಿಂದ ಈ ಥರ ನುರಿತ ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಮೊದಲು ಒಂದು ನಮ್ಮ ಮಾನಸಿಕ ಸಿದ್ಧತೆ, ವೈಜ್ಞಾನಿಕ ಸಿದ್ಧತೆ ಮತ್ತು ಮೂಲ ಸೌಕರ್ಯಗಳಲ್ಲಿ ಸಿದ್ಧತೆನ ಬದಲಾಯಿಸ್ಕೊಂಡ್ರೆ ಸ್ನೇಹಿತರೆ, ಟ್ರಸ್ಟ್ ಮೀ, ನಿಮ್ಮ ಬದುಕು ಖಂಡಿತವಾಗ್ಲೂ ಬದಲಾಗುತ್ತೆ. ನಿಮಗೆ ಉತ್ಕೃಷ್ಟ ಲಾಭನ ಖಂಡಿತವಾಗ್ಲೂ ನಮ್ಮ ರೇಷ್ಮೆ ಕೃಷಿ ತಂದು ಕೊಡುತ್ತೆ. ಇನ್ನು ಹೊಸ ಫಾರ್ಮರ್ಸ್ಗೆ ನನ್ನ ಸಲಹೆ ಏನು ಅಂದರೆ, ಇದರಲ್ಲಿ ಮುಖ್ಯವಾಗಿ 2 ಥರ ಇದ್ದಾರೆ. ಒಂದು, ಅನಿವಾರ್ಯವಾಗಿ ಅವರು ವ್ಯವಸಾಯನೇ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ, ಅವರು ಖಂಡಿತ ರೇಷ್ಮೆ ಕೃಷಿನ ಶುರು ಮಾಡಿ ವೆಲ್ಕಮ್. ಆದರೆ ತುಂಬ ಜನ ವಿದ್ಯಾವಂತರು ಅಥವಾ ಸಿಟಿಲಿ ಒಳ್ಳೊಳ್ಳೆ ಹುದ್ದೆಲಿರುವಂಥವರು ಅದನ್ನು ಬಿಟ್ಟು ನಾನು ರೇಷ್ಮೆ ಕೃಷಿ ಮಾಡ್ತೀನಿ ಅನ್ನುವಂಥದ್ದು ಕೆಲವು ವಿಚಾರದಲ್ಲಿ ನನಗೆ ಅಷ್ಟು ಸರಿ ಅನಿಸಲ್ಲ. ಯಾಕೆ ಅಂದರೆ ಅವರು ಬದುಕಿನಾದ್ಯಂತ ಒಂದು ಇಂಜಿನಿಯರಿಂಗ್ ಮಾಡೋ ಅಥವಾ ಯಾವುದೋ ಒಂದು ಪ್ರೊಫೆಷನ್ಗೋಸ್ಕರ ಒಂದು 8-10 ವರ್ಷ ಓದಿರ್ತಾರೆ, ಅದ್ರ ಬಗ್ಗೆನೇ ಆಳವಾಗಿ ಅಧ್ಯಯನ ಮಾಡಿರ್ತಾರೆ. ಅವರು ಅದರಲ್ಲಿ ಕೆಲಸ ಮಾಡುವಂಥದ್ದು ಸೂಕ್ತ ಅನ್ನೋದು ನನ್ನ ಒಂದು ಭಾವನೆ. ಅವ್ರು ಮಾಡಬಾರ್ದು ಅಂತ ಅಲ್ಲ, ಆದರೆ ಅವರು ಯಾವುದಕ್ಕೋಸ್ಕರ ಟ್ರೈನ್ ಆಗಿದ್ರು ಅದರಲ್ಲಿ ಏನೂ ಇಲ್ಲ, ಇನ್ನೊಂದೇನೋ ಮಾಡೋಣ ಅನ್ನೋ ಭ್ರಮೆಗಿಂತ ನೀವೇನಕ್ಕೆ ಟ್ರೈನ್ ಆಗಿದ್ದೀರಿ, ನಿಮ್ಮ ಪರಿಸ್ಥಿತಿಯಲ್ಲಿ ಏನನ್ನ ಮಾಡಲಿಕ್ಕೆ ಉತ್ತಮ ಆಗುತ್ತೆ ನೀವು ಅದನ್ನು ಮಾಡಿ ಅಂತ ನಾನು ನಿಮ್ಗೆ ಸಲಹೆ ಕೊಡ್ತೀನಿ. ಮತ್ತು ನನ್ನ ಹೊಸ ರೈತ ಗೆಳೆಯರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ಏನನ್ನೂ ಶುರು ಮಾಡಿಬಿಡಿ ಸ್ನೇಹಿತರೆ, ಫಸ್ಟ್ ತರಬೇತಿ ತಗೊಳ್ಳಿ. ಫಸ್ಟು ವೈಜ್ಞಾನಿಕವಾಗಿ ಯಾರು ಯಶಸ್ವಿಯಾಗಿ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಅವ್ರನ್ನ ಹೋಗಿ ಆಳವಾಗಿ ಅಧ್ಯಯನ ಮಾಡಿ. ನೀವು ಬೇಗ ಶುರು ಮಾಡಿ ಒಂದು ಕೆಟ್ಟ ಉದ್ಯಮನ ಶುರು ಮಾಡಿ, ಒಂದು ಕೆಟ್ಟ ವ್ಯವಸಾಯನ ಶುರು ಮಾಡಿ, ಬೇಗ ನೀವು ಅದರಲ್ಲಿ ಭ್ರಮನಿರಸನಗೊಳ್ಳುವ ಮೊದಲು ವ್ಯವಸ್ಥಿತ ಸಿದ್ಧತೆಯೊಂದಿಗೆ ನೀವು ರೇಷ್ಮೆ ಕೃಷಿ ಬನ್ನಿ. ನೋಡಿ ಸ್ನೇಹಿತರೆ, ರೇಷ್ಮೆ ಕೃಷಿ ಒಂದೇ ಅಲ್ಲ, ಪ್ರತಿಯೊಂದನ್ನು ಬದುಕಲ್ಲಿ ಗಣಿತದ ಥರನೇ. ನೀವು ಒಂದು ಲೆಕ್ಕದಲ್ಲಿ ಒಂದು ಸ್ಟೆಪ್ನ ತಪ್ಪು ಮಾಡಿದ್ರೆ ಆಮೇಲೆ ಆ ಲೆಕ್ಕದ ಉತ್ತರ ತಪ್ಪೆ. ನೀವು ರೇಷ್ಮೆ ಕೃಷಿನ ಶುರು ಮಾಡೋಕ್ಕಿಂತ ಮೊದಲು ನೀಟಾಗಿ ಹೋಗಿ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ತೊಗೊಂಡು ಉಳುಮನೆನ ವೈಜ್ಞಾನಿಕವಾಗಿ ಕಟ್ಟಿ. ಇದಕ್ಕೆ ಸಾಕಷ್ಟು ಸಬ್ಸಿಡಿ ಇದೆ, ಸರ್ಕಾರದಿಂದ ಅನುದಾನಗಳಿದೆ, ಅದನ್ನೆಲ್ಲ ಬಳಸ್ಕೊಳ್ಳಿ. ಟೆಕ್ನಿಕಲಿ ತೋಟನ ಮಾಡಿ, ಎಷ್ಟು ತೋಟಕ್ಕೆ ಎಷ್ಟು ಮನೆ, ಇದಕ್ಕೆ ಎಷ್ಟು ಜನ ಬೇಕು, ಇದನ್ನೆಲ್ಲ ನೀವು ಮಾನಸಿಕವಾಗಿ ಹಣಕಾಸಿನ ಸಿದ್ಧತೆಗಳನ್ನ ಮಾಡ್ಕೊಂಡು ನೀವು ಶುರು ಮಾಡಿದ್ರೆ ನಿಮಗೆ ಕೃಷಿ ತ್ರಾಸದಾಯಕವಾಗಿರಲ್ಲ, ಖುಷಿಯಾಗಿ ನೀವು ವ್ಯವಸಾಯನ ಮಾಡಬಹುದು. ನೀವು ಅರ್ಧಂಬರ್ಧ ಸಿದ್ಧತೆಯೊಂದಿಗೆ ಏನಾದರೂ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅಂಥ ಒಳ್ಳೆಯ ಯಶಸ್ಸನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ರೇಷ್ಮೆ ಕೃಷಿಯಲ್ಲಿ ಸಾಕಷ್ಟು ಹಂತಗಳಿದೆ. ಉದಾಹರಣೆಗೆ, ಒಂದು ಉತ್ಕೃಷ್ಟ ಗುಣಮಟ್ಟದ ಇಪ್ಪನೇರಳೆ ತೋಟನ ಮಾಡುವಂಥದ್ದು ಮೊದಲನೇ ಕೆಲಸ. ಉತ್ಕೃಷ್ಟ ಗುಣಮಟ್ಟದ ಇಪ್ಪನೇರಳೆ ತೋಟ ಹೆಂಗೆ ಮಾಡ್ಬೋದು ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಅದನ್ನು ದಯವಿಟ್ಟು ನೀವು ಗಮನಿಸಿ. ಸಾಕಷ್ಟು ಜನ ನೋಡಿರ್ತೀರಿ, ನೋಡಿಲ್ಲ ಅಂದರೆ ದಯವಿಟ್ಟು ನಾನು ಇಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಗಮನಿಸಿ. ಆ ನಂತರದಲ್ಲಿ ಒಂದು ಒಳ್ಳೆ ರೇರಿಂಗ್ ಹೌಸ್ ಅಂದರೆ ಹೆಂಗಿರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಎಗೈನ್ ಒಂದು ಕೆಟ್ಟ ರೇರಿಂಗ್ ಹೌಸ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಮತ್ತು ತೋಟಗಳಿಗೆ ಕೆಮಿಕಲ್ ಫರ್ಟಿಲೈಸರ್ಸ್ನ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಯಾವ ಥರ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನ ವರ್ಷದಲ್ಲಿ ಯಾವ ಕಾಲಘಟ್ಟದಲ್ಲಿ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಆ ನಂತರದಲ್ಲಿ ರೇರಿಂಗ್ ಹೌಸಲ್ಲಿ ಕಾಲಕ್ಕೆ ತಕ್ಕಂತೆ ವರ್ಷದ 4 ಕಾಲಗಳಲ್ಲಿ, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ಈ ಥರ ಬೇರೆ ಬೇರೆ ಕಾಲಗಳಲ್ಲಿ ರೇಷ್ಮೆ ಹುಳುಗಳನ್ನು ನಿಭಾಯಿಸೋದು ಹೆಂಗೆ ಅನ್ನೋದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿ ಕೊಡ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ರೇಷ್ಮೆ ಬೆಳೆಗಾರನಿಗೆ ಒಂದು ಡಿಸಿಪ್ಲಿನ್ ಇಂಪಾರ್ಟೆಂಟು. ಒಂದು ಡಿಸಿಪ್ಲಿನ್ ಅಂದರೆ ಅವನ ಹತ್ರ ಎಲ್ಲ ಸಾಮಗ್ರಿಗಳು, ಪರಿಕರಗಳು ನೀಟಾಗಿ ನಿಖರವಾಗಿರಬೇಕು. ಅದಕ್ಕೆಲ್ಲ ಒಂದೊಂದು ಜಾಗಗಳಿರಬೇಕು. ಅದ್ರ ಬಗ್ಗೆ ನಾನು ನನ್ನ ಫಾರ್ಮಲ್ಲಿ ನಾನು ಯಾವ ಥರ ನಿರ್ವಹಿಸ್ತೀನಿ, ಕೆಮಿಕಲ್ ಫರ್ಟಿಲೈಸರ್ನ ಹೆಂಗೆ ಶೇಖರಣೆ ಮಾಡಿಡ್ತೀನಿ, ರೇಷ್ಮೆ ಕೃಷಿಗೆ ಬೇಕಾದಂಥ ಪದಾರ್ಥಗಳನ್ನು, ಹ್ಯೂಮಿಡಿಫೈರ್ಸು, ಹೀಟರ್ಸು, ಸಾಕಷ್ಟು 100 ಈ ಥರದ್ದು ವಸ್ತುಗಳನ್ನ, ಒಳಸುರಿಗಳನ್ನ ಹೆಂಗಿಟ್ಟಿರ್ತೀನಿ. ಯಾಕೆ ಅಂದರೆ ಇದೆಲ್ಲ ಪ್ರತಿಯೊಂದು ಇಂಪಾರ್ಟೆಂಟು.
ನೀವು ಎಷ್ಟು ಚೆನ್ನಾಗಿ ಸಿದ್ಧತೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಬದುಕು ಚೆನ್ನಾಗಿರುತ್ತೆ. ಇದೆಲ್ಲದ್ರ ಬಗ್ಗೆ ಹಂತವಾಗಿ ಮಾಹಿತಿ ಕೊಡ್ತೀನಿ. ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ಯಾರು ಹಾಕಿ, ಅದಕ್ಕೆ ನಾನು ಉತ್ತರಿಸ್ತೀನಿ ನಿಮಗೆ. ಥ್ಯಾಂಕ್ ಯು. ಒಂದು 8ರಿಂದ 10 ವಿಡಿಯೋಗಳಲ್ಲಿ ಒಂದು ಕಂಪ್ಲೀಟ್ ಸರಣಿಲಿ ಒಂದು ರೇಷ್ಮೆ ಚಿತ್ರಣನ ನಿಮಗೆ ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದ.